ನಮಸ್ಕಾರ ರೀ ಎಲ್ಲ ಪ್ರೀತಿ ಮಂದಿಗೆ ಕನ್ನಡಿಗನ ಹೃದಯಪೂರ್ವಕ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಪೂರ್ಣಾಂಬುಧೈರ್ಜಾತಃ ವಿದ್ವಜ್ಜನ ವಿಜೃಂಭಿತಃ ದನೀಧ್ವಂಸೀತ್ವನಸ್ತಾಪಂ ಶ್ರೀ ಸತ್ಯವಿಜಯೋಡುಪಃ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶತ್ ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತ. ಇವತ್ತು ನಮ್ಮ ಗುರುಗಳ ಪರಮಾನುಗ್ರಹದಿಂದ ಇಲ್ಲಿ ಸನ್ನಿಹಿತರಾದ ಸತ್ಯವೀರತೀರ್ಥರು, ಸತ್ಯ ವಿಜಯತೀರ್ಥರು, ರಾಘವೇಂದ್ರ ಸ್ವಾಮಿಗಳವರು, ಮುಖ್ಯ ಪ್ರಾಣದೇವರು, ಲಕ್ಷ್ಮೀ ನರಸಿಂಹದೇವರ ಪರಮಾನುಗ್ರಹದಿಂದ ಕುಂಭಾಭಿಷೇಕದ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೆದಿದೆ. ನಮ್ಮ ಪಂಡಿತ ರಘುಕಣ್ಣಾಚಾರ್ಯರು ಹಾಗೂ ಅವರ ಜೊತೆಗಿದ್ದವರೆಲ್ಲ ಋತ್ವಿಜರು, ಪುರೋಹಿತರು ಬಹಳ ಚೆನ್ನಾಗಿ ಆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ನಮ್ಮ ಪಂಡಿತ ಸತ್ಯವಿಜಯಾಚಾರ್ಯರು ಅದರ ನಿರ್ವಹಣೆಯನ್ನು ನಿಮ್ಮೆಲ್ಲರ ಭಕ್ತರ ಸಹಕಾರದಿಂದ ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸಕಲ ಸಜ್ಜನರಿಗೂ ಕ್ಷೇಮವಾಗಲಿ, ಮಂಗಲವಾಗಲಿ ಎಂಬುದಾಗಿ ದೇವರಲ್ಲಿ, ಗುರುಗಳಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಅದನ್ನೇ ಮಾಡುತ್ತೇವೆ. ನೀವೆಲ್ಲರೂ ಅದನ್ನೇ ಪ್ರಾರ್ಥನೆ ಮಾಡಬೇಕು. ದೇವಸ್ಥಾನ, ಅದರ ಕುಂಭಾಭಿಷೇಕ ಇದು ಕೇವಲ ದೇವಸ್ಥಾನಕ್ಕೆ ಮಾತ್ರ ಒಳ್ಳೆಯದು ಅಂತಲ್ಲ, ಇಡೀ ಊರಿಗೆ ಮಾತ್ರ ಅಲ್ಲ, ಇಡೀ ದೇಶಕ್ಕೇನೆ ಕ್ಷೇಮವಾಗ್ತದೆ. ಶ್ರೀಮದಾಚಾರ್ಯರ ಒಂದು ಚರಿತ್ರೆಯನ್ನು ಸುಮಧ್ವ ವಿಷಯದಲ್ಲಿ ನಾವು ಕೇಳುತ್ತೇವೆ. ಉಡುಪಿಯ ಹತ್ತಿರದಲ್ಲಿ ಪಾರಂತಿ ಅಂತ ಒಂದು ದೇವಸ್ಥಾನ, ಪಂಚಪಾಂಡವರು ಪ್ರತಿಷ್ಠಾಪನೆ ಮಾಡಿದಂತಹ 5 ಲಿಂಗಗಳಿವೆ. ಅದು ಲಿಂಗದ ಆಕಾರದಲ್ಲಿದೆ. ಆ ಪ್ರಾಂತದಲ್ಲಿ ವಿಷ್ಣುವಿನ ದೇವಾಲಯವೂ ಸರಿ, ಶಿವನ ದೇವಾಲಯವೂ ಸರಿ, ಇನ್ನು ಬೇರೆ ಬೇರೆ ದುರ್ಗೆ ಮೊದಲಾದ ನೋಡುವುದಕ್ಕೆ ಲಿಂಗ ಮಾತ್ರ ಇರ್ತದೆ. ಅಲ್ಲಿ ಪರಂಪರೆಯಿಂದ ಆ ದೇವತೆಗಳ ಪೂಜೆಯನ್ನು ಮಾಡ್ತಾ ಬರ್ತಿರ್ತಾರೆ. ಕಟೀಲು ಅಂತಿದೆ, ಅಲ್ಲಿ ಲಿಂಗಾಕಾರದಲ್ಲೇ ಇದೆ, ಆದರೆ ಅದು ದುರ್ಗೆ. ಹೀಗೆ ಶಂಕರ, ನಾರಾಯಣ ಎಲ್ಲವೂ ಲಿಂಗಾಕಾರದಲ್ಲೇ ಇರ್ತದೆ. ಹೀಗೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪಿಯಾದಂತಹ ಪಂಚರೂಪಿಯಾದ ಪರಮಾತ್ಮನನ್ನು ಅಲ್ಲಿ ಪಂಚಪಾಂಡವರು ಪ್ರತಿಷ್ಠಾಪನೆ ಮಾಡುತ್ತಾರೆ. ಪಾರಂತಿ ಸ್ವರಸದನಂ ವಿಶಾಲ ಸಂವಿತ್ ಸಂಪ್ರಾಪ್ತಃ ಖಲು ಶುಚಿರಾನ್ ನಿವೇದ್ಯಹೀನಂ ಗ್ರಾಮ್ಯಾಗ್ರ ಕ್ಷಿತಿಪತಿಭಿರ್ದಿನಾರ್ಥಮಾತ್ರ ತದ್ಭೂತಿರ್ವ್ಯಧಿತ ಸಭೂತ ಬಲ್ಯನಲ್ಪಾಹ. ಬಹಳ ದಿನಗಳಿಂದ ಅಲ್ಲಿ ಕಾರಣಾಂತರಗಳಿಂದ ನೈವೇದ್ಯ ಆಗಿರಲಿಲ್ಲ, ಪೂಜೆ ನಡೀತಾ ಇರಲಿಲ್ಲ. ಶ್ರೀಮದಾಚಾರ್ಯರು ಆ ಕ್ಷೇತ್ರಕ್ಕೆ ಬರ್ತಾರೆ.
ತಾವೇ ಭೀಮಸೇನ ದೇವರಾದಾಗ ಪ್ರತಿಷ್ಠಾಪನೆ ಮಾಡಿದ್ದು. ಯುಧಿಷ್ಠಿರ, ಅರ್ಜುನ, ನಕುಲ ಸಹದೇವರೆಲ್ಲ ಸೇರಿ. ಪಂಚಾತ್ಮ ಮುರರಿಪುರಂಚಿತೋ ಯದತ್ರ ಪಾಂಚಾಲ್ಯ ಬಲಿಸಲಿಲಂ ಸಮಂ ದದತ್ಯ ಸೋಸ್ಮಾರಶೀತ್ ತದಿದಮಥ ಪ್ರಪೂಜ್ಯ ಪೂಜ್ಯ. ಏನು ನಾರಾಯಣ ಪಂಡಿತಾಚಾರ್ಯರ ಶಬ್ದಗಳನ್ನು ಹಾಕ್ತಾರೆ. ಪ್ರಪೂಜ್ಯ ಪೂಜ್ಯ, ಪ್ರಪೂಜ್ಯರಾದ ಸರಸ್ವತಿ ಭಾರತೀಯರು, ಗರುಡಶೇಷ ರುದ್ರಾದಿಗಳಿಗೂ ಪೂಜ್ಯರಾದವರು ವಾಯುದೇವರು, ಮುಖ್ಯಪ್ರಾಣದೇವರು, ಶ್ರೀಮದ್ ಆಚಾರ್ಯರು. ಅಂತಹ ಮಹಾನುಭಾವರು ತಾವು ಪೂರ್ವ ಅವತಾರದಲ್ಲಿ ಮಾಡಿದ ಆ ದೇವಸ್ಥಾನದ ದರ್ಶನವನ್ನು ಮಾಡಿದಾಗ ಅವರಿಗೆ ನೆನಪಾಯಿತು. ಕೂಡಲೇ ಆ ಊರಿನ ಮುಖ್ಯಸ್ಥರನ್ನೆಲ್ಲ ಕರೀತಾರೆ. ರಾಜರು, ಮುಖಂಡರು, ಮುಖ್ಯಸ್ಥರನ್ನು ಕರೆಸಿ ದಿನಾರ್ಧ ಮಾತ್ರ ಬೆಳಗ್ಗೆ ಅಲ್ಲಿ ಹೋಗಿದ್ದಾರೆ. ಮಧ್ಯಾಹ್ನದೊಳಗೆ ಎಲ್ಲ ವ್ಯವಸ್ಥೆ ಆಗೋಯ್ತು. ಎಲ್ಲ ಶುದ್ಧವಾಗಿ ಸ್ವಚ್ಛ ಮಾಡಿ ಕುಂಭಾಭಿಷೇಕ ಆಗಿ ನಿತ್ಯ ನೈವೇದ್ಯದ ವ್ಯವಸ್ಥೆ, ಬಲಿ, ಪೂಜೆ ಏನೇನು ಅಲ್ಲಿ ನಡೆಯಬೇಕು, ದೇವಸ್ಥಾನದಲ್ಲಿ ನಡೆಯಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಅರ್ಧ ದಿನದಲ್ಲಿ ಮಾಡಿದ್ದಾರೆ. ದಿನಾರ್ಧ ಮಾತ್ರ ತದ್ಭೂತಿರ್ವ್ಯಧಿತ ಸಭೂತವಲ್ಲಿ ಅನಲ್ಪ. ಏನೋ ಅವಸರಕ್ಕೆ ಇವತ್ತೊಂದು ದಿವಸ ಒಂದು ಅರ್ಧ ಕಲ್ಸಕ್ರೆ, ಒಂದು ಅರ್ಧ ಉತ್ತತ್ತಿ ಇಟ್ಟು ಕೃಷ್ಣಾರ್ಪಣ ಅಂದರೆ ನಾಳೆಯಿಂದ ಎಲ್ಲ ಚೆನ್ನಾಗಿ ಮಾಡಿ ಒಂದು ವಾರ ಟೈಮ್ ಅಲ್ಲ. ಅನಲ್ಪಾಹ, ಅಲ್ಪ ಸ್ವಲ್ಪ ಅಲ್ಲ, ಸಮೃದ್ಧವಾದ ನೈವೇದ್ಯ, ಸಮೃದ್ಧವಾದ ಅಭಿಷೇಕ, ವೈಭವದ ಉತ್ಸವಗಳು ಎಲ್ಲನೂ ಆಗಬೇಕು. ಅರ್ಧ ದಿವಸದೊಳಗೆ, ಮಧ್ಯಾಹ್ನದೊಳಗೆ ಎಲ್ಲ ಮುಗಿಬೇಕು. ಅದು ವಾಯುದೇವರ ಸಂಕಲ್ಪ. ಸರ್ವಾಂತರ್ಯಾಮಿಗಳವರು ಆ ಶಕ್ತಿ ಅವರಲ್ಲಿತ್ತು, ಮಾಡಿಸಿದರು. ಯಾಕೆ ಮಾಡಿಸಿದರು ಅಂದರೆ ಇಡೀ ದೇಶಕ್ಕೆ ಕ್ಷೇಮವಾಗಲಿ, ಭಗವಂತನಿಗೆ ಏನೂ ಬೇಕಾಗಿಲ್ಲ. ನಾವು ಅಭಿಷೇಕ ಮಾಡಿದರೆ ಮೈ ಸ್ವಚ್ಛವಾಗಿರ್ತದೆ, ಇಲ್ಲದೇ ಇದ್ದರೆ ಹೊಲಸಾಗ್ತದೆ ಅನ್ನೋ ಪ್ರಶ್ನೆಯೇ ಇಲ್ಲ. ಸಚ್ಚಿದಾನಂದಾತ್ಮಕ ಶರೀರ, ನಿರ್ದೋಷನಾದ ಭಗವಂತ. ನಾವು ನೈವೇದ್ಯ ಕೊಟ್ಟರೆ ಅವನಿಗೆ ಹೊಟ್ಟೆ ತುಂಬುತ್ತದೆ, ಇಲ್ಲದೇ ಇದ್ದರೆ ಇಲ್ಲ ಅಂತಲ್ಲ, ನಿತ್ಯ ತೃಪ್ತ. ಅವನಿಗೆ ಹಸಿವೆಯೇ ಇಲ್ಲ, ನೀರಡಿಕೆಯೇ ಇಲ್ಲ. ಹಾಗಾದರೆ ನಮಗೆಲ್ಲ ಪರಮಾತ್ಮ ಇರುವುದಕ್ಕೆ ಸ್ಥಳ ಕೊಟ್ಟಿದ್ದಾನೆ, ಉಣ್ಣುವುದಕ್ಕೆ ಅನ್ನ ಕೊಟ್ಟಿದ್ದಾನೆ, ಕುಡಿಯೋದಕ್ಕೆ ನೀರಿದೆ, ನೋಡೋದಕ್ಕೆ ಎಲ್ಲ ಬೆಳಕಿದೆ, ದೇಹ ಇದೆ, ಇಂದ್ರಿಯಗಳು, ಮನಸ್ಸು ಎಲ್ಲವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ನಮಗೆ ಕೊಟ್ಟದ್ದಕ್ಕೆ ಆ ಪರಮಾತ್ಮನಿಗೆ ನಾವು ಅರ್ಪಣೆ ಮಾಡಬೇಕು, ಕೃತಜ್ಞತೆಯನ್ನು ಅರ್ಪಿಸಬೇಕು. ದೇವರಿಗೆ ಸಮರ್ಪಣೆ ಮಾಡಿ ನಾವು ಸ್ವೀಕಾರ ಮಾಡಿದರೆ ನಮ್ಮ ಕರ್ತವ್ಯದಿಂದ ನಾವು ಚ್ಯುತರಾಗೋದಿಲ್ಲ, ಅದರಿಂದ ನಮಗೆ ಕ್ಷೇಮವಾಗ್ತದೆ. ನಾವು ಮಾಡೋ ಕರ್ತವ್ಯದಲ್ಲಿ ಲೋಪ ಆದರೆ ದೇವರಿಗೆ ಕೋಪ ಬರ್ತದೆ. ಅವನಿಗೇನೋ ಕಷ್ಟ ಇದೆ ಅಂತಲ್ಲ, ಹೊಟ್ಟೆಗೆ ಹಸಿವೆ ಆಯಿತು ಅಂತಲ್ಲ, ಹೇಳೋದು ಹಾಗೆ ಹೇಳ್ತಾರೆ. ಎಷ್ಟು ದಿವಸ ದೇವರಿಗೆ ಉಪವಾಸ ಹಾಕಿದ್ದಿ, ಬೇಗ ನೈವೇದ್ಯ ಮಾಡುವಂಥ ಅದು ಅನ್ನೋ ಪದ್ಧತಿ ಅಷ್ಟೇ. ದೇವರಿಗೆ ನಾವು ನೈವೇದ್ಯಾದಿಗಳನ್ನು ಮಾಡಿದರೆ ನಮಗೆ ಕ್ಷೇಮವಾಗಬೇಕು ಅನ್ನೋದಕ್ಕೆ ಮಾಡೋದಷ್ಟೆ. ಅದಕ್ಕೇನು ಮಾಡ್ತಾನೆ? ಮಕ್ಕಳು ಅಭ್ಯಾಸ ಮಾಡಿದರೆ ಲಾಭ ಯಾರಿಗೆ? ಮಕ್ಕಳಿಗೇನೆ. ಅವರೇ ವಿದ್ಯಾವಂತರಾಗ್ತಾರೆ, ನಾಳೆ ಒಳ್ಳೆ ಸಂಪಾದನೆ ಮಾಡ್ತಾರೆ, ಸುಖವಾಗಿರ್ತಾರೆ. ಆದರೆ ಮಕ್ಕಳು ಅಭ್ಯಾಸ ಮಾಡಲಿಲ್ಲ ಅಂತ ಅಪ್ಪ ಕೋಪ ಮಾಡಿಕೊಳ್ತಾನೆ. ಅವನಿಗೇನು ಕಡಿಮೆ ಇಲ್ಲ, ಅವನಿಗೆ ವಿದ್ಯೆಯೂ ಇದೆ, ಬೇಕಾದಷ್ಟು ಹಣ ಇದೆ, ಎಲ್ಲ ಇದೆ. ಮತ್ತು ನನ್ನ ವಿದ್ಯೆ ನನ್ನ ಒಳ್ಳೆಯದಕ್ಕಾಗಿ, ನನಗೆ ಜ್ಞಾನ ಬರಬೇಕು, ನಾನು ಹಣ ಸಂಪಾದನೆ ಮಾಡಬೇಕು. ನೀವ್ಯಾಕೆ ಕೋಪ ಮಾಡ್ತೀರಿ ಅಂದರೆ, ನಿಮಗೆ ಒಳ್ಳೆಯದಾಗಬೇಕು ಅಂದರೆ ಕೋಪ ಮಾಡಿದ್ರೇ ನಿಮಗೆ ಬುದ್ಧಿ ಬರುತ್ತೆ, ಓದ್ತೀರಾ, ಇಲ್ಲದಿದ್ದರೆ ಓದೋದಿಲ್ಲ ಅಂತ. ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ತಂದೆ ತಾಯಿ ತಮಗೆ ಲಾಭ ಇಲ್ಲದೇ ಇದ್ದರೂ ಅವನಿಗೋಸ್ಕರ ಹೇಗೆ ಕೋಪ ಮಾಡ್ತಾರೋ ಹಾಗೆ ನಮ್ಮೆಲ್ಲರ ತಂದೆ ತಾಯಿ ಆಗಿರುವಂತಹ ಭಗವಂತ ಅವನು ನಾವು ಪೂಜೆ ಮಾಡದೇ ಇದ್ದರೆ, ನೈವೇದ್ಯ ಮಾಡದೇ ಇದ್ದರೆ ಕೋಪ ಮಾಡಿಕೊಳ್ತಾನೆ. ಯಾಕೆಂದರೆ ಅವನಿಗೆ ಹಸಿವೆ ಆಗಿದೆ ಅಂತಲ್ಲ. ನೀವು ನಿಮ್ಮ ಕರ್ತವ್ಯ ಮಾಡದೇ ಇದ್ದರೆ ನಿಮಗೆ ಹಾನಿ ಇದೆ, ದೇಶಕ್ಕೆ ಕ್ಷೋಭ ಆಗ್ತದೆ. ದೇಶಕ್ಕೆ ಕಲ್ಯಾಣ ಆಗಬೇಕು, ಮಂಗಲ ಆಗಬೇಕು ಅಂದರೆ ನಿಮ್ಮ ಕರ್ತವ್ಯವನ್ನು ನೀವು ಮಾಡಿರಿ ಅಂತ ಹೇಳೋದಕ್ಕೆ ಪರಮಾತ್ಮ ಕೋಪ ಬಂದ ಹಾಗೆ ತೋರಿಸ್ತಾನೆ. ಆ ದೃಷ್ಟಿಯಲ್ಲಿ ಶ್ರೀಮದಾಚಾರ್ಯರು ಹಾಗಾಗಬಾರದು ಅಂತ ತೋರಿಸೋದಕ್ಕೋಸ್ಕರ ಆ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡಿದರು ಅಂತ ಒಂದು ಉದಾಹರಣೆ. ಬೇಕಾದಷ್ಟು ಅವರು ಮಾಡಿದ್ದು ಉಂಟು. ಕೃಷ್ಣನ ಪ್ರತಿಷ್ಠಾಪನೆಯನ್ನೇ ಮಾಡಿ ಅದಕ್ಕೆಲ್ಲ ನಿತ್ಯ ಪೂಜೆಗಾಗಿ ವ್ಯವಸ್ಥೆಯನ್ನು ಮಾಡಿ ಅಷ್ಟಮಠಗಳ ಸ್ಥಾಪನೆಯನ್ನು ಮಾಡಿದ ಮಹಾನುಭಾವರು. ನನ್ಮನನ್ಯ ಶರಣಾತ್ಮನಾಂ ಸತಾಂ ಸಿದ್ಧಿ ವಿಘ್ನ ಮುಖ ದೋಷ ಭೇಷಜಂ ಐಚ್ಛದ ಅಚ್ಚಲದ ಯೋದಯಾದಯಂ ರೂಪ್ಯಪೀಠ ಪುರಗಃ ಕದಾಚನ. ಇಡೀ ದೇಶದೊಳಗಿನ ಸಕಲ ಸಜ್ಜನರಿಗೂ ಎಲ್ಲ ವಿಘ್ನಗಳ ಪರಿಹಾರವಾಗಲಿ, ಎಲ್ಲರಿಗೆ ಕ್ಷೇಮವಾಗಲಿ ಅಂತ ಕೃಷ್ಣನ ಪ್ರತಿಷ್ಠಾಪನೆ ಮಾಡಿ ಅದರ ಪೂಜೆಯ ವ್ಯವಸ್ಥೆಯನ್ನು ಕೂಡ ಮಾಡಿದಂತಹ ಮಹಾನುಭಾವರು ಶ್ರೀಮದಾಚಾರ್ಯರು. ಇದೆಲ್ಲ ನಮಗೇನು ತೋರಿಸಿಕೊಡ್ತಾರೆ ಅಂದರೆ, ಅವರು ಮಾಡಿದಾಗ ಯಾರಿಗೆ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ನೀವು ನಿಮ್ಮ ನಿಮ್ಮ ಮನೆಯಲ್ಲಿ, ನಿಮ್ಮ ಊರಿನಲ್ಲಿ
ಚೆನ್ನಾಗಿ ದೇವರ ಪೂಜೆ ಇತ್ಯಾದಿಗಳನ್ನು ಮಾಡಿಕೊಳ್ಳಬೇಕು. ಅದರಿಂದ ಸಜ್ಜನರಿಗೆ ಕ್ಷೇಮವಾಗ್ತದೆ, ಮಂಗಲವಾಗ್ತದೆ ಅಂತ ಪರಮಾತ್ಮ ವಾಯುದೇವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಎಲ್ಲರಿಗೂ ವಿಶೇಷವಾಗಿ ಹರಿವಾಯುಗುರುಗಳು ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಆಯುರಾರೋಗ್ಯಾದಿಗಳನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಶ್ರೀಕೃಷ್ಣ ಅರ್ಪಣ.